ಇನ್ನು ಬಿಜೆಪಿಯಿಂದ ನನಗೆ ಯಾವುದೇ ಆಫರ್ ಬಂದಿಲ್ಲ, ಬಿಜೆಪಿಯಿಂದ ಆಫರ್ ಬಂದಿದೆ ಅನ್ನೋದು ಸುಳ್ಳು ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ ಬಾಬಾ ಸಾಹೇಬ್. ಬಾಬು ಅವ್ರಿಗೂ ಕೂಡ ಕಿತ್ತೂರು MLAಗೆ ಆಫರ್ ಬಂದಿತ್ತು ಅಂತ ಹೇಳಿ ರವಿ ಗಣಿಗ ಆರೋಪವನ್ನು ಮಾಡಿದ್ರು. ಆದರೆ ರವಿ ಗಣಿಗ ನೀಡಿರುವಂತಹ ಹೇಳಿಕೆ ಸಂಪೂರ್ಣ ಸುಳ್ಳು. ನನಗೆ ಆ ಥರದ ಯಾವುದೇ ಆಫರ್ ಬಂದಿಲ್ಲ ಅನ್ನುವಂಥದ್ದನ್ನ ಬಾಬಾ ಸಾಹೇಬ್ ಪಾಟೀಲ್ ಅವರು ಕ್ಲಿಯರ್ ಮಾಡಿದ್ದಾರೆ. ಟಿವಿ9 ಜೊತೆಗೆ ಮಾತನಾಡಿದಂಥ ಬಾಬಾ ಸಾಹೇಬ್ ಪಾಟೀಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಆರಂಭದಲ್ಲಿ ಬಿಜೆಪಿಯಿಂದ ಆಫರ್ ಬಂದಿದ್ದು ನಿಜ, ಆದರೆ ಹಣದ ಡಿಮ್ಯಾಂಡ್ ಏನೂ ಇರಲಿಲ್ಲ. ಬಿಜೆಪಿಯಲ್ಲಿ ಸ್ನೇಹಿತರಿದ್ದಾರೆ, ಬನ್ನಿ ನೋಡಿ ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳಿ ಅಂತ ಹೇಳಿ ಕರೆದಿದ್ರು. ಅದು ಬಿಟ್ರೆ ಸ್ನೇಹ ವಿಶ್ವಾಸದ ಮೇಲೆ ಆಹ್ವಾನ ಕೊಟ್ಟಿದ್ರೆ ಹೊರತು ದುಡ್ಡು ಕೊಡ್ತೀವಿ ಬನ್ನಿ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿ ಡೀಲ್ ಆಗಿರಲಿಲ್ಲ, ಆಫರ್ ಇರಲಿಲ್ಲ ಅಂತ ಹೇಳಿದ್ದಾರೆ. ನಾವು ಪ್ರತಿನಿಧಿ ಸಹದೇವ್ ಮಾನೆ ಮಾತಾಡ್ಸಿದ್ದಾರೆ ಬಾಬಾ ಸಾಹೇಬ್ ಪಾಟೀಲ್ ಅವ್ರನ್ನ, ಬನ್ನಿ ನೋಡೋಣ. ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರೇ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ನಿಜಕ್ಕೂ ಅವ್ರಿಗೆ ಆಫರ್ ಬಂದಿತ್ತ ಅನ್ನುವಂಥದ್ದನ್ನು ಕೂಡ ಕೇಳಿ ತಿಳ್ಕೊಳ್ತೇನೆ. ಸರ್, ಈಗ ಸರ್ಕಾರ ಕೆಡೋಕೆ 100 ಕೋಟಿ ರೂಪಾಯಿ ಆಫರ್ ಮಾಡ್ತಾ ಇದ್ದಾರೆ ಶಾಸಕರಿಗೆ, ನಿಮಗೂ ಕೂಡ ಆಫರ್ ಮಾಡಿದ್ದಾರೆ ಅಂತೇಳಿ ನಿಮ್ಮ ಶಾಸಕರೇ ರವಿ ಗಾಣಿಗ ಅವರು ಹೇಳಿರುವಂಥದ್ದು ನಿಜಾನ ಸರ್? ಡೆಫಿನೆಟ್ಲಿ ಅವ್ರಿಗೆ ಏನು ಮಾಡಿದಾರೆ ಗೊತ್ತಿಲ್ಲ, ಬಟ್ ನನಗೇನು ಅಂಥ ಆಫರ್ ಬಂದಿಲ್ಲ. ನಿಮ್ಮ ಸ್ಪಷ್ಟೀಕರಣ ಕೊಡೋದಂತಂದ್ರೆ ಮತ್ತು ನನ್ನ ದೃಷ್ಟಿಯಲ್ಲಿ ಬಹುತೇಕ ವೆರಿ ಬಿಗಿನಿಂಗ್ ಫಸ್ಟ್ ಡೇದಿಂದ ಇವತ್ತಿಗೂ ನಿರಂತರ ಪ್ರಯತ್ನ ನಡೆದೈತೆ. ಬಟ್ ಅದ್ರ ಬಹುತೇಕ 136 ಬೇಡ, 1,35 ಇದ್ದರೂ ಕೂಡ ಇವತ್ತಿಗೂ 100% ನಮ್ಮ ಪಕ್ಷದ ಪರವಾಗಿ ಇದ್ದೆವು, ಮುಂದೂ ಇರ್ತವೆ. ಪ್ರಶ್ನೆ ಇಲ್ಲ. ಯಾವುದೋ ಏನೋ ದುಡ್ಡಿಗೆ ಮಾರ್ಕೊಂಡು ಹೋಗೋದಾಗಲಿ ಮತ್ತೊಂದಕ್ಕೆ ಹೋಗೋದಾಗಲಿ ಅದನ್ನ ಎಂದೂ ಮಾಡೋದನ್ನೂ ಇಲ್ಲ. ಅದಕ್ಕೆ ಎಂದೂ ಅದನ್ನ ಯಾರು ಅಪೇಕ್ಷೆ ಮಾಡಿರೂ ವಿಲ್ ನಾಟ್ ಈಲ್ಡ್ ಟು ದ್ಯಾಟ್ ಮ್ಯಾಟರ್. ನಿಮ್ಮ ಸ್ನೇಹಿತರೇ ಹೇಳ್ತಾ ಇದ್ದಾರೆ ನಿಮ್ಗೆ ಆಫರ್ ಕೊಟ್ಟಿದ್ರು. ನನಗೆ ಸ್ನೇಹಿತರು ಅವ್ರು ಹೇಳ್ತಾರಂದ್ರೆ ಅವ್ರನ್ನ ಕೇಳ್ಬೇಕು ಅದನ್ನು. ಆ್ಯಕ್ಚುಲಿ ನಾ ವಾಟ್ ಎವರ್ ಐ ಟೆಲ್ ಐ ವಿಲ್ ಸ್ಟಿಕ್ ಆನ್ ಟು ಇಟ್. ಈಗ ಯಾರ್ದೋ ನಾ ಹೇಳ್ತೇನೆ ಅಂತಂದ್ರೆ ಐ ಶುಡ್ ನಾಟ್ ಗೋ ಅಕಾರ್ಡಿಂಗ್ ಟು ಈಸ್ ಇದು. ಈಗ ಅವ್ರ ಕಡೆ ಆಡಿಯೋ ಇದಾವಂತೆ, ವಿಡಿಯೋ ಇದಾವಂತೆ. ಅವ್ನು ನೋಡ್ರಿ, ಹಿ ಮೈಟ್ ಬಿ ಹ್ಯಾವಿಂಗ್ ಅವ್ರ ಪಾಪ ಅವ್ರ ಜೊತೆ ಮಾತಾಡಿದಂಥವು ಏನಾರು ಇದ್ದಿರ್ಬೋದು, ಏನು ತೊಂದರೆ ಇಲ್ಲ, ಅದನ್ನ ಡಿಸ್ಕ್ಲೋಸ್ ಮಾಡು ಅಂತ ಹೇಳ್ಬೋದು. ಅದನ್ನು ನನಗೆ ಬಂದಂಥದ್ದು ಯಾವುದೂ ದುಡ್ಡಿನ ವಿಷಯದಲ್ಲಿ ಅವು ಆಫರ್ ಬಂದಿಲ್ಲ. ಅದು ಹಂಗೆ ಫ್ರೆಂಡ್ಶಿಪ್ನಾಗ ಅದೇವು, ಅವ್ರು ಕೇಳ್ತಿರ್ತಾರು ಹೇಳ್ತಿರ್ತಾವೆ. ನೀವು ನಿಮ್ಮ ಪಕ್ಷದಾಗ ನೀವು ಇರ್ರಿ, ನಮ್ಮ ಪಕ್ಷ ಸೇಫ್ ಇದಾವೆ, ಸಿದ್ದರಾಮಯ್ಯನವ್ರ ಹಿಂಬಲ್ಲಿ ನಾವು ಇರ್ತೇವೆ, ಪೂರ್ಣ ಅವಧಿಯಾಗಿ ನೀವು ಯಾವುದು ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ, ಯಾರು ಈಲ್ಡ್ ಆಗೋದಿಲ್ಲ ನಿಮಗೆ ಅಂತ ಹೇಳ್ತಿರ್ತವೆ. ಈ ಹಿಂದೆ ಯಾರಾದರೂ ನಿಮ್ಮನ್ನು ಕರೆದಿದ್ರ ಸರ್ ಪಕ್ಷಕ್ಕೆ? ಇಲ್ಲ, ಹಂಗೆ ನಿರಂತರ ಇದೆ ಐತದ. ಕರೆದಿದ್ರೆ ಅನ್ನೋಕ್ಕಿಂತ ಲಾಂಗ್ ಬ್ಯಾಕ್. ಈಗ ಯಾರು ಟಚ್ ಮಾಡಿಲ್ಲ ನಮ್ಮನ್ನು, ಲಾಂಗ್ ಬ್ಯಾಕ್. ಯಾರು ಕರೆದಿದ್ರು ಅಂತ ಏನಾದರೂ ಹೇಳ್ಬೋದು? ಅದನ್ನ ಪ್ರಸಂಗ ಬಂದಾಗ ಹೇಳ್ತಾನೆ. ಐ ವಿಲ್ ಡೆಫಿನೆಟ್ಲಿ ಟೆಲ್ ಯು. ಏನಾದರೂ ನಮ್ಮ ಹೈಕಮಾಂಡ್ ಅಲ್ಲ, ನಮ್ಮ ಲೀಡರ್ಸ್ ಜೊತೆ ಶೇರ್ ಮಾಡ್ಕೊಂಡಿದ್ವಿ ನಾವು. ಮಾಡ್ಕೊಂಡಿದ್ದೆವು. ಮತ್ತು ಎನಿ ಮ್ಯಾಟರ್ ದುಡ್ಡಿಗೆ ಖರೀದಿ ಆಗೋವಂಥವನಂತೆ ಅಲ್ಲವೇ ಅಲ್ಲ. ಅವ್ರು ಇನ್ನೂ ಒಂದು 200 ಕೋಟಿ ಕೊಡ್ತಾರೆ ಅಂತಂದ್ರು ಅದು ನನ್ನ ವೈಯಕ್ತಿಕ ವಿಚಾರವಾಗಿ ಐ ಆಮ್ ನಾಟ್ ಗೋಯಿಂಗ್ ಟು ಈಲ್ಡ್ ಫಾರ್ ದಟ್ ಥಿಂಗ್. ಈಗ ಇದೆಲ್ಲವನ್ನು ನೋಡ್ತಾ ಇದ್ರೆ ಮತ್ತೆ ಅಟೆಂಪ್ಟ್ ಏನಾದರೂ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಅಂತ ಅನ್ಸುತ್ತಾ ಸರ್? ಆಪರೇಷನ್ ಐತ್ರಿ ಅವ್ರದ್ದು, ಬಿಗಿನಿಂಗ್ದಿಂದ ಇವತ್ತಿಗೂ ಐತಿ, ಮುಂದೂ ಇರ್ತೈತಿ. ಅದೇನು ಪ್ರಶ್ನೆನೇ ಇಲ್ಲ. ಡೇ 1ದಿಂದ ಸ್ಟಾರ್ಟ್ ಐತೆ, ಅದು ಹಂಗೆ ಹೋಗೋದು. ಸೊ ಎಲ್ಲರೂ ಒಬ್ಬೊಬ್ಬರನ್ನ ಅಪ್ರೋಚ್ ಆಗಿ ಮಾಡತ್ತಾರ ಅವರು. ಎಸ್. ಸೊ ಇದಿಷ್ಟು ಸದ್ಯ ಈಗ ಶಾಸಕರು ಹೇಳ್ತಾ ಇರುವಂಥದ್ದು. ಒಂದು ವರ್ಷದ ಹಿಂದೆ ಈ ಒಂದು ಸ್ನೇಹದೊಳಗೆ ಕೆಲವೊಂದಿಷ್ಟು ಜನ ನನಗೆ ಕರೆದಿದ್ರು, ಆದರೆ ಪಕ್ಷವನ್ನು ಬಿಟ್ಟು ಈ ಒಂದು ಕೆಲಸಕ್ಕೆ ನಾನು ಬರಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ದುಡ್ಡಿಗೆ ನನ್ನನ್ನು ಯಾರೂ ಕೂಡ ಕೊಂಡ್ಕೊಳ್ಳೋಕ್ಕೂ ಆಗೋದಿಲ್ಲ, ದುಡ್ಡಿನ ವಿಚಾರದಲ್ಲಿ ನಾನು ಹೋಗೋದಿಲ್ಲ, ಮತ್ತು ಈ ಸರ್ಕಾರ 5 ವರ್ಷ ಸೇಫ್ ಇರುತ್ತೆ, ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇದ್ದಾವೆ, ಶಾಸಕರಿಗೆ ಅನುದಾನ ಸಿಗ್ತಾ ಇದ್ದಾವೆ. ಹೀಗಾಗಿ ರವಿ ಗಾಣಿಗ ಅವರು ಮಾಡಿರುವಂಥ ಆರೋಪ ಏನಿದೆ ಅದು ಕೂಡ ಸುಳ್ಳು ಅನ್ನುವಂತಹ ಮಾತನ್ನು ಶಾಸಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, ಟಿವಿ9 ಬೆಳಗಾವಿ.